ಒಂದು ತಿಂಗಳಿಂದ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ನಾಪತ್ತೆ. ಅಣ್ಣಮ್ಮನ ಜಾತ್ರೆಯಲ್ಲಿ ವದ ತಿಂದ ಮೇಲೆ ಜಗ್ಗಿ ಸೈಲೆಂಟ್. ಅರಚಾಟವಿಲ್ಲ, ಕಿರುಚಾಟವಿಲ್ಲ. ಎಲ್ಲೋದ್ರೋ ಗೊತ್ತಿಲ್ಲ. ಫೋನಿಗೂ ಸಿಕ್ತಿಲ್ಲ, ಮೆಸೇಜಿಗೂ ಸಿಕ್ತಿಲ್ಲ. ಎಲ್ಲೋದ್ರೂ ಜಗ್ಗಿದಾದ. ಜನವರಿ 23ರ ಗಲಾಟೆಯ ಬಳಿಕ ಎಲ್ಲೋದ್ರೂ ಜಗದೀಶ್ ನಿಗೂಢ. ಅರಚಾಟವೂ ಇಲ್ಲ, ಯಾರ ಫೋನಿಗೂ ಸಿಗ್ತಾ ಇಲ್ಲ. ಫೇಸ್ಬುಕ್ನಲ್ಲೂ ಇಲ್ಲ, ಯೂಟ್ಯೂಬ್ನಲ್ಲೂ ಕಾಣಿಸ್ತಿಲ್ಲ. ಫೋನಿಗೂ ಸಿಗ್ತಾ ಇಲ್ಲ, ಮೆಸೇಜಿಗೂ ರಿಪ್ಲೈ ಮಾಡ್ತಾ ಇಲ್ಲ. ಲಾಯರ್ ಜಗ್ಗಿ, ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗ್ಗಿ ಜನವರಿ 23ರ ಗಲಾಟೆಯ ನಂತರ ಕಾಣಿಸ್ತಿಲ್ಲ. ಫೇಸ್ಬುಕ್ನಲ್ಲೂ ಕೂಡ ಲೈವಿಗೆ ಬರ್ತಾ ಇಲ್ಲ, ಯೂಟ್ಯೂಬ್ನಲ್ಲೂ ಕೂಡ ನಾಪತ್ತೆ. ಲಾಯರ್ ಜಗ್ಗಿ ನಿಗೂಢವಾಗಿ ಕಣ್ಮರೆ ಆಗಿದ್ದೇಕೆ? ಒಂದು ತಿಂಗಳಿಂದ ಲಾಯರ್ ಜಗದೀಶ್ ನಾಪತ್ತೆಯಾಗಿದ್ದಾರೆ. ಅಣ್ಣಮ್ಮನ ಜಾತ್ರೆಯಲ್ಲಿ ಇದೇ ಲಾಯರ್ ಜಗ್ಗಿ ಕಿರಿಕ್ ಮಾಡ್ಕೊಂಡಿದ್ರು ಒಂದಷ್ಟು ಹುಡುಗರ ಜೊತೆ. ಆ ಹುಡುಗರ ತಪ್ಪ ಅಥವಾ ಲಾಯರ್ ಜಗದೀಶ್ ತಪ್ಪ ಅಂತ ಯೋಚನೆ ಮಾಡುವಷ್ಟರಲ್ಲಿ ಪೊಲೀಸರು ಎಳ್ಕೊಂಡೋದ್ರು. ಪೊಲೀಸ್ ಕಸ್ಟಡಿಯಲ್ಲಿ ಒಂದು ದಿನ ಕಳೆದಿದ್ರು. ಆ ಕಸ್ಟಡಿಯ ಮಾಹಿತಿಯನ್ನು ಕೂಡ ಲೈವಿಗೆ ಬಂದು ಹಂಚಿಕೊಂಡಿದ್ರು ಇದೇ ಲಾಯರ್ ಜಗದೀಶ್. ಆದರೆ ಎಲ್ಲೋ ಒಂದು ಕಡೆ ವಕೀಲನನ್ನ ಬಿಡಿಸೋದಕ್ಕೆ ವಕೀಲರೇ ಮುಂದಾಗಲಿಲ್ಲ ಎನ್ನುವಂತಹ ಚರ್ಚೆಯ ಜೊತೆಗೆ ಅಷ್ಟೊಂದು ಲಕ್ಷಾಂತರ ಅಭಿಮಾನಿಗಳಿಗೆ ನಿರಾಸೆ ಉಂಟು ಮಾಡಿದ್ರ. ಕಾರಣ ಟೋಲ್ಗೇಟ್ನಲ್ಲಿ ಹಣ ವಸೂಲಿ ಮಾಡಿದ್ರೂ ಕೂಡ ಜಗ್ಗಿ ಕಾಣಿಸ್ಕೋತಾರೆ. ಅಲ್ಲೆಲ್ಲೋ ಒಂದು ಕಡೆ ಕನ್ನಡಿಗನಿಗೆ ಅವಮಾನ ಅಥವಾ ಅನ್ಯಾಯ ಆದರೂ ಅಲ್ಲಿಯೂ ಕೂಡ ಲೈವ್ ಆಗಿ ಕಾಣಿಸ್ಕೊಳ್ತಾ ಇದ್ದಂತಹ ಲಾಯರ್ ಜಗ್ಗಿ. ಇನ್ನು ಬಿಗ್ ಬಾಸ್ ಎನ್ನುವಂತಹ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ನಲ್ಲೂ ಕೂಡ ಕಿರಿಕ್ ಮಾಡಿಕೊಂಡಿದ್ರು ಲಾಯರ್ ಜಗ್ಗಿ. ಕನ್ನಡಿಗರ ಪರ ಮಾತನಾಡ್ತಾ ಇದ್ದಂತಹ ಜಗ್ಗು ಎಲ್ಲಿ? ಟೋಲ್ ವಿರುದ್ಧ ಧ್ವನಿ ಎತ್ತುತ್ತಿದ್ದ ಜಗ್ಗಿ ಎಲ್ಲೋದ್ರೂ ಕಾಣಿಸ್ತಿಲ್ಲ. ಇನ್ನು ಜೈಲಲ್ಲಿದ್ದಾರ ಬಿಗ್ ಬಾಸ್ ತೂಫಾನ್. ಜಗ್ಗು ಇದ್ದಿದ್ದರೆ ಮರಾಠಿ ಪುಂಡರು ಬಾಲ ಬಿಚ್ಚುತ್ತಿದ್ರ. ಬೆಳಗಾವಿಯ ಗಡಿಯಲ್ಲಿ MES ಪುಂಡರು ಸರ್ಕಾರಿ ಬಸ್ಸಿಗೆ ಕಲ್ಲು ಹೊಡೆದಾಗ್ಲೂ ಜಗ್ಗಿ ಮಾತನಾಡ್ತಿದ್ರೇನೋ ಪಾಪ ಕಾಣಿಸ್ತಿಲ್ಲ. ತಪ್ಪು ಕಂಡ್ರೆ ತಕ್ಷಣ ಲೈವಿಗೆ ಬರ್ತಾ ಇದ್ದಂತಹ ಲಾಯರ್ ಜಗ್ಗಿ ಕಾಣಿಸ್ತಿಲ್ಲ. ಪೊಲೀಸರ ಅತಿಥಿಯಾದ ಬಳಿಕ ಲಾಯರ್ ಜಗ್ಗಿ ಅಡ್ರೆಸ್ಸೇ ಇಲ್ಲ. ಎಲ್ಲರನ್ನೂ ಎದುರು ಹಾಕಿಕೊಂಡು ಅಡ್ರೆಸ್ ಇಲ್ಲದೆ ನಾಪತ್ತೆಯಾದ್ರ ಲಾಯರ್ ಜಗ್ಗಿ. ಕನ್ನಡಿಗರ ಪರ ಮಾತನಾಡ್ತಿದ್ದಂತಹ ಜಗ್ಗು ಎಲ್ಲಿ? ಟೋಲ್ ವಿರುದ್ಧ ಧ್ವನಿ ಎತ್ತುತ್ತಿದ್ದ ಜಗ್ಗಿ ಕಾಣ್ತಾ ಇಲ್ಲ, ಎಲ್ಲ ಹೋದ್ರು? ಜಗ್ಗಿಯ ರಾದ್ಧಾಂತಗಳನ್ನ ಸಮರ್ಥನೆ ಮಾಡಿಕೊಳ್ಳುವ ಪ್ರಯತ್ನ ಫ್ರೀಡಂ ಟಿವಿಯದ್ದಲ್ವೇ ಅಲ್ಲ. ಜಗ್ಗಿಯ ರಾದ್ಧಾಂತಗಳನ್ನ ಸಮರ್ಥನೆ ಮಾಡಿಕೊಳ್ಳುವ ಪ್ರಯತ್ನ ಫ್ರೀಡಂ ಟಿವಿಯದ್ದಲ್ಲ. ಆದರೆ ಎಲ್ಲೋ ಒಂದು ಕಡೆ ಬೆಳಗಾವಿಯ ಗಡಿ ಭಾಗದಲ್ಲಿ ಮರಾಠಿ ಪುಂಡರು ಸರ್ಕಾರಿ ಬಸ್ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ. ಸರ್ಕಾರಿ ಬಸ್ಸಿನ ಅಮಾಯಕ ಚಾಲಕನನ್ನು ಎಳೆದೊಯ್ದು ಧರ ಅಂತ ಎಳ್ಕೊಂಡು ಹೋಗ್ತಾರೆ. ಅದರ ವಿರುದ್ಧ ಮಾತನಾಡೋದಕ್ಕೆ ಮತ್ತು ಅದರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ಸರ್ಕಾರದ ಯಾವೊಬ್ಬ ಜನಪ್ರತಿನಿಧಿಯೂ ಕೂಡ ಬಹಿರಂಗವಾಗಿ ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ಲ. ಆ ಸಂದರ್ಭದಲ್ಲಿ ಅತ್ಯಂತ ತಾತ್ಸಾರವಾಗಿ ಕೆಲವರು ಯೋಚನೆ ಮಾಡಿದ್ದು, ಅಲ್ಲ ಜನಪ್ರತಿನಿಧಿ ಇಲ್ಲ ಅದರ ವಿರುದ್ಧ ಮಾತನಾಡೋದಕ್ಕೆ, ನಮ್ಮ ಲಾಯರ್ ಜಗ್ಗಿ ಇದ್ರೆ ಮಾತನಾಡ್ತಿದ್ರೋ ಏನೋ ಅಂತ. ಹಾಗಾಗಿ ಲಾಯರ್ ಜಗ್ಗಿ ಈಗ ನೆನಪಾಗ್ತಾ ಇದ್ದಾರೆ ಒಂದಷ್ಟು ವರ್ಗಕ್ಕೆ. ಲಾಯರ್ ಜಗ್ಗಿ ಅಲ್ಲಲ್ಲಿ ಕಿರಿಕ್ ಮಾಡಿಕೊಳ್ತಾ ಇದ್ರು. ಟೋಲ್ಗೇಟ್ನಲ್ಲಿ ಹಣ ವಸೂಲಿ ಮಾಡುವಾಗಲೂ ಕೂಡ ಟೋಲ್ಗೇಟ್ ವಿರುದ್ಧವಾಗಿ ಧ್ವನಿ ಎತ್ತಿದ್ದಂತಹ ಲಾಯರ್ ಜಗ್ಗಿ ಅಣ್ಣಮ್ಮನ ಜಾತ್ರೆ ವಿಚಾರದಲ್ಲಿ ಹುಡುಗರ ಜೊತೆ ಕಿರಿಕ್ ಮಾಡಿಕೊಳ್ತಾರೆ. ತಮ್ಮ ಮನೆಯ ಮುಂದೆ ಅಣ್ಣಮ್ಮ ದೇವರನ್ನು ಕೂರಿಸಲಾಗಿರುತ್ತೆ, ಅನುಮತಿ ಪಡೆಯದೆ ನೀವು ಹೆಂಗೆ ಕೂರಿಸಿದ್ರಿ ಅಂತ ಹೇಳಿ ಕಿರಿಕ್ ಮಾಡಿಕೊಂಡು ಆ ಕಿರಿಕ್ಕು ಸಂಘರ್ಷಕ್ಕೂ ಕೂಡ ಕಾರಣವಾಗಿತ್ತು. ಅವರ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ವಶದಲ್ಲಿದ್ದಂತಹ ಲಾಯರ್ ಜಗ್ಗಿ ಈಗ ಎಲ್ಲಿ ಎನ್ನುವಂತಹದ್ದೇ ಪ್ರಶ್ನಾರ್ಥಕ ಚಿಹ್ನೆ ಕಾಡ್ತಾ ಇದೆ.